ನಟಿ ರಶ್ಮಿಕಾ ಮಂದಣ್ಣ ಮತ್ತೆ ವಿವಾದವನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ. ಈ ಹಿಂದೆ ನಾನು ಹೈದರಾಬಾದ್ ಮೂಲದವಳು ಅಂತ ಹೇಳೋದ್ರ ಮುಖಾಂತರ ಕನ್ನಡಿಗರ ಆಕ್ರೋಶಕ್ಕೆ ಅವರು ಕಾರಣವಾಗಿದ್ದರು. ಈಗ ಮತ್ತೊಂದು ಸ್ಟೇಟ್ಮೆಂಟ್, ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಆಕೆ ಹೇಳಿದ್ದೇನು ಅಂದರೆ, ಕೊಡವ ಕಮ್ಯುನಿಟಿಯಿಂದ ಇಂಡಸ್ಟ್ರಿಗೆ ಪ್ರವೇಶಿಸಿದ ಮೊದಲ ಮಹಿಳೆ ನಾನು ಅಂತ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಿಂದ ಸಾಕಷ್ಟು ಜನ ಹೀರೋಯಿನ್ಗಳು ಇಂಡಸ್ಟ್ರಿಗೆ ಬಂದಿದ್ದಾರೆ. ಅದರಲ್ಲಿ ರಶ್ಮಿಕಾ ಒಬ್ಬರು, ಜೊತೆಗೆ ಅವರು ಸ್ವಲ್ಪ ಬೇರೆಯವ್ರಿಗಿಂತ ಹೈ ಲೆವೆಲ್ಗೆ ಹೋದರು. ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ಎಲ್ಲದರಲ್ಲೂ ಸಿನಿಮಾ ಮಾಡಿದ್ರು. ಹಾಗಂತ ಇಂಡಸ್ಟ್ರಿಗೆ ಬಂದಿರೋದು ಇವರೊಬ್ಬರೇ ಅಲ್ಲ, ಇಂಡಸ್ಟ್ರಿಗೆ ಇನ್ನೂ ತುಂಬ ಜನ ಬಂದಿದ್ದಾರೆ. ಒಳ್ಳೊಳ್ಳೆ ಇವ್ರಿಗಿಂತ ಹೆಚ್ಚು ಪಾಪ್ಯುಲರ್ ಆದ ಹೀರೋಯಿನ್ನು ಪ್ರೇಮ ಇದ್ದರು ಒಂದು ಕಾಲದಲ್ಲಿ. ರಶ್ಮಿಕಾ ಮಂದಣ್ಣ ಅವರಿಗೆ ಇತಿಹಾಸದ ಬಗ್ಗೆ ಅರಿವಿಲ್ವಾ ಅಥವಾ ಅರಿವಿದ್ರೂ ಈ ಮಾತನ್ನು ಆಡಿದ್ರ ಅಂತಕ್ಕಂಥದ್ದು ಈಗ ಪ್ರಶ್ನೆ. ಏಕೆಂದರೆ ತುಂಬ ಹಿಂದಕ್ಕೆ ಹೋಗೋದೇನು ಬೇಡ. ನಟಿ ಪ್ರೇಮ ಬಗ್ಗೆ ರಶ್ಮಿಕಾ ಮಂದಣ್ಣಗೆ ಗೊತ್ತಿಲ್ವಾ? ನಿಧಿ ಸುಬ್ಬಯ್ಯ ಬಗ್ಗೆ ಗೊತ್ತಿಲ್ವಾ? ಹರ್ಷಿಕಾ ಪೂಣಚ್ಚ ಬಗ್ಗೆ ಗೊತ್ತಿಲ್ವಾ? ಇವರೆಲ್ಲ ಕೊಡವ ಕಮ್ಯುನಿಟಿಯಿಂದನೇ ಬಂದಂಥವ್ರು. ಡೈಸಿ ಬೋಪಣ್ಣ ಆಕೆನೂ ಕೂಡ ಕೂರ್ಗ್ ಮೂಲದವರು, ಕೊಡಗು ಮೂಲದವರೇ. ಸಾಕಷ್ಟು ಜನ ಬಂದಿದ್ದಾರೆ. ಹಾಗಿದ್ದರೂ ಕೂಡ ಈ ಮಾತನ್ನು ಹೆಂಗೆ ಹೇಳಿದ್ರು ಇವರು? ಎಲ್ಲ ಮರ್ತುಬಿಟ್ಟಿದ್ದಾರೆ ಇತಿಹಾಸವನ್ನು. ರಶ್ಮಿಕಾ ಮಂದಣ್ಣ ಹೇಳಿಕೆಗೆ ಈಗ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಡವ ಸಮುದಾಯದಿಂದ ನೀವೊಬ್ಬರೇ ಎಂಟ್ರಿ ಆಗಿಲ್ಲ, ನಟಿ ಪ್ರೇಮ, ನಿಧಿ ಸುಬ್ಬಯ್ಯ, ಹರ್ಷಿಕಾ ಪೂಣಚ್ಚ, ಡೈಸಿ ಬೋಪಣ್ಣ ಅವರೆಲ್ಲ ಏನು ಹೀಗಂತ ರಶ್ಮಿಕಾ ಮಂದಣ್ಣಗೆ ತರಾಟೆಗೆ ತಗೊಂಡಿದ್ದಾರೆ ನೆಟ್ಟಿಗರು. ಕರೆಕ್ಟ್ ಅದು. ಆಮೇಲೆ ಇವರೆಲ್ಲ ಯಾವುದೋ ಕಾಲದ ಹೀರೋಯಿನ್ಗಳಲ್ಲ, ಹೆಚ್ಚು ಕಡಿಮೆ ಸಮಕಾಲೀನರೇ, ಪ್ರೇಮ ಒಬ್ಬರನ್ನ ಬಿಟ್ಟರೆ. ಹಾಗಿದ್ದರೂ ಕೂಡ ಆಕೆ ನಾನು ಒಬ್ಬಳೇ ಕೊಡವ ಕಮ್ಯುನಿಟಿಯಿಂದ ಬಂದಿರೋದು ಅಂತ ಹೆಂಗೆ ಹೇಳ್ಕೊಂಡ್ರು? ಹಾಗಾದರೆ ರಶ್ಮಿಕಾ ಮಂದಣ್ಣ ಅವಕಾಶ ಸಿಕ್ಕಾಗೆಲ್ಲ ಬರೀ ಸುಳ್ಳೇ ಹೇಳ್ತಾರಾ ಅಂತ. ಸೊ ಇದು ಆಕೆ ಸಂದರ್ಶನವೊಂದರಲ್ಲಿ ಕೊಟ್ಟಂತಹ ಹೇಳಿಕೆ. ನಟಿ ರಶ್ಮಿಕಾ ಮಂದಣ್ಣ ಮತ್ತೊಮ್ಮೆ ಮಗದೊಮ್ಮೆ ಕಾಂಟ್ರವರ್ಸಿಯನ್ನು ಮೈ ಮೇಲೆ ಎಳ್ಕೊತಾ ಇದ್ದಾರೆ. ನಾನು ಹೈದರಾಬಾದ್ ಮೂಲದವಳು ಅಂತ ಒಂದು ಸರ್ತಿ ಹೇಳಿದರು. ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲಿ,